ನಮಸ್ಕಾರ, ರುಚಿ ಮನೆಗೆ ಸ್ವಾಗತ. ಇದು ಟ್ಯೂಸ್ಡೇ ವ್ಲಾಗ್. ನಾನು ಹೊರಟಿರೋದು ಡಿಮಾರ್ಟ್ಗೆ. ಡಿಮಾರ್ಟಲ್ಲಿ ನನಗೆ ಕುಕ್ಕರ್ ಬೇಕಾಗಿತ್ತು. ನಾನು ಕುಕ್ಕರ್ಗಳು ತಗೊಂಡು ತುಂಬ ವರ್ಷಗಳೇ ಆಗೋಗಿತ್ತು. ಹಾಗಾಗಿ ಕುಕ್ಕರ್ ತೊಗೊಬರೋಣ ಅಂತ ಹೇಳಿ ಡಿಮಾರ್ಟಲ್ಲೇ ತೊಗೊಳ್ಳೋಣ ಅಂತ ಅದಕ್ಕೆ ಕೇಳಿದೆ. ಅದಕ್ಕೆ ಬೇಡ, ನಾವು ಲಾಸ್ಟ್ ಟೈಮ್ ಮಿಕ್ಸಿ ತೊಗೊಬಂದ್ವಲ್ಲ ಅಲ್ಲೇ ಹೋಗೋಣ ಅಂತ ಅದು ಕೇಳ್ತಾಯಿದ್ರು. ಬೇಡ ಡಿಮಾರ್ಟ್ಗೆ ಹೋಗೋಣ ಅಂತಂದರೆ ನಂಗೆ ಡಿಮಾರ್ಟ್ಗೆ ಹೋದರೆ ಬೇರೆ ಎಲ್ಲ ನೋಡ್ಕೊಂಡು ತೊಗೊಂಬರ್ಬೋದಲ್ಲ ಅನ್ನೋದು ಒಂಥರ. ಮತ್ತು ಅದಕ್ಕೆ ಬೇಡ, ಡಿಮಾರ್ಟ್ಗೆ ಹೋದ್ರೆ ನೀನು ಜಾಸ್ತಿ ನೋಡಿದ್ನೆಲ್ಲ ತೊಗೋತಾ ಇರ್ತೀಯ, ಬೇಡ ಅಂತ ಅದು ಕೇಳ್ತಾಯಿದ್ರು. ನಾನು ಪರವಾಗಿಲ್ಲ ಬಾ ಬಾಬು ಹೋಗೋಣ ಅಂತ ಅಂದ್ಬಿಟ್ಟು ಡಿಮಾರ್ಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಮಾತಾಡ್ಕೊಳ್ತಾ ಇದ್ವಿ. ಅಷ್ಟರಲ್ಲಿ ಆಟೋ ಬುಕ್ ಮಾಡೋಣ ಅಂತ ಭಾನುಗೆ ಹೇಳ್ತಾ ಇದ್ದೆ, ಆಟೋ ಬುಕ್ ಮಾಡು ಅಂತ. ಅಷ್ಟರಲ್ಲಿ ಊರದೇ ಬಸ್ ಬಂತು. ಹೇಗೂ ಬಸ್ ಬಂತಲ್ಲ, ಬಸ್ಸಲ್ಲೇ ಹೋಗೋಣ, ಮನೆ ಹತ್ರನೇ ಬಸ್ ಸ್ಟಾಪ್ ಬೇರೆ. ಹಾಗಾಗಿ ಬಸ್ಗೆ ಬಂದೆ. ಬಸ್ಗೆ ಬಂದು ಅಲ್ಲಿ ನಮ್ಮ ಚಿಕ್ಕಮ್ಮ ಸಿಕ್ಕಿದ್ರು. ಅವ್ರ ಹತ್ರ ಹಾಗೆ ಮಾತಾಡಿಕೊಂಡು ಅವರು ಅವ್ರ ಅಪ್ಪನ ನೋಡೋದಕ್ಕೆ ಹೋಗ್ತಾ ಇದ್ದರು. ಅವ್ರ ಹತ್ರ ಹಾಗೆ ಮಾತಾಡ್ಕೊಂಡು ಬಂದ್ವಿ ಡಿಮಾರ್ಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು. ಇಲ್ಲಿ ಡಿಮಾರ್ಟಲ್ಲಿ ಬೇರೆ ವೀಡಿಯೋ ಮಾಡೋ ಹಾಗಿಲ್ವಲ್ಲ. ಲಾಸ್ಟ್ ಟೈಮಲ್ಲೇ ನಾನು ವೀಡಿಯೋ ಮಾಡೋಕ್ಕೆ ಹೋದಾಗ ಅವರು ವೀಡಿಯೋ ಎಲ್ಲ ಡಿಲೀಟ್ ಮಾಡಿ ವೀಡಿಯೋ ಮಾಡೋ ಹಾಗಿಲ್ಲ ಅಂತೆಲ್ಲ ಹೇಳಿದ್ರಲ್ವ. ನಾನು ಈ ಸಾರಿನೂ ವೀಡಿಯೋ ಮಾಡೋ ಹಾಗಿಲ್ಲ ಅಲ್ವಾ, ಹೊರಗಡೆಯಿಂದ ವೀಡಿಯೋ ಮಾಡ್ಕೊಳ್ಳೋಣ, ಇಲ್ಲಾಂದರೆ ನಾನು ತೊಗೊಂಡು ಬಂದಿದ್ದಾದ್ಮೇಲೆ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಆದರೆ ನಾನು ತೊಗೊಳ್ಳೋದು, ನಾನೇನು ಶಾಪ್ ಮಾಡ್ತಾಯಿದ್ನೋ ಅದನ್ನು ಮಾತ್ರ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ. ಆದರೆ ನಂದು ವೀಡಿಯೋ ಮಾಡ್ಕೊಳ್ಳೋ ತನಕ ಯಾರೂ ಏನೂ ಕೇಳಿಲ್ಲ. ಲಾಸ್ಟ್ ತನಕ ನಾನು ವೀಡಿಯೋ ಮಾಡ್ಕೋತಾ ಇರೋದು ನೋಡಿದ್ರು ಯಾರೇನು ಕೇಳಿಲ್ಲ. ನಾನು ಅವಾಗ ಆದರೂ ಅಂದ್ಕೊಂಡೆ, ಇಲ್ಲೆಲ್ಲಾದರೂ ಹಾಕಿದ್ದಾರಾ ವೀಡಿಯೋ ಮಾಡೋ ಹಾಗಿಲ್ಲ ಅಂತ ಹಾಕಿದ್ದಾರೆ, ಅವಾಗ ಮಾತ್ರ ಆ ಥರ ಇತ್ತಾ ಅಂತ ನೋಡಿದೆ. ಆದರೆ ನನಗೆಲ್ಲೂ ಕಾಣಿಸಿಲ್ಲ. ವೀಡಿಯೋ ಮಾಡ್ಕೊಬೋದೇನೋ ಅಂತ ನಾನು ಅಂದ್ಕೊಂಡೆ. ಆದರೆ ನಾನು ಏನೇ ಶಾಪ್ ಮಾಡ್ತಾಯಿದ್ದೀನಿ ಅದನ್ನು ಮಾತ್ರ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನನಗೆ ಜಾಸ್ತಿ ನಾನು ಡಿಮಾರ್ಟ್ಗೆ ಹೋದೆ ಅಂತಂದರೆ ರೇಷನ್ಗಿಂತ ನಾನು ಹೋಗೋದೆ ಇಲ್ಲಿ ಈ ಕುಕ್ಕರ್ಗಳು ಮತ್ತು ಈ ಪ್ಲಾಸ್ಟಿಕ್ ಬಾಕ್ಸ್ಗಳು ಅವೆಲ್ಲ ಬರುತ್ತಲ್ಲ, ಆ ಥರ ಅದನ್ನ ನೋಡೋಕೆ ನಾನು ಜಾಸ್ತಿ ಹೋಗ್ತಾ ಇರ್ತೀನಿ. ನನಗೆ ಸ್ಟೀಲ್ ಪಾತ್ರೆಗಳನ್ನು ತೊಗೊಳೋದು ಅಂತಂದರೆ ಏನೋ ಒಂಥರ ಖುಷಿ, ಸಿಕ್ಕಾಪಟ್ಟೆ ಇಷ್ಟ ನನಗೆ ತೊಗೊಳೋದಕ್ಕೆ ಅಂತಂದರೆ. ಮನೇಲಿ ಬೈತಾ ಇರ್ತಾರೆ ಯಾವಾಗ ಎಷ್ಟು ಅಂತ ತೊಗೊಳೋದು, ಬೇಡ 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 ಅಂತ. ನಾನು ಈ ಸಾರಿ ಸ್ಟೀಲಲ್ಲಿ ಬರುತ್ತಲ್ಲ ಆ ಥರ ಕುಕ್ಕರ್ ತೊಗೋಬೇಕು ಅಂದ್ಕೊಂಡು ಹೋಗಿದ್ದಿದ್ದು. ಇದರಲ್ಲೆಲ್ಲ ನಾನು ಫಸ್ಟೇ ಕುಕ್ಕರ್ಗಳು ತೊಗೊಂಬಿಟ್ಟಿದ್ನಲ್ಲ, ಹಾಗಾಗಿ ಇವಾಗ ಈ ಥರದ್ರಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಬಂದೆ. ಬಟರ್ಫ್ಲೈಲಾಗಲಿ ಇಲ್ಲ ಅಂತಂದರೆ ಪ್ರೆಸ್ಟೀಜಲ್ಲಾಗಲಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದು. ಅದಕ್ಕೆ ಕೇಳ್ತಾ ಇದ್ದೆ. ಅಂದರೆ ಬ್ಲಾಕಲ್ಲಿತ್ತು. ಅಂದರೆ ನನಗೆ 7 ಲೀಟ್ರ್ ಕುಕ್ಕರ್ ಬೇಕಾಗಿತ್ತು. 3 ಲೀಟ್ರದೊಂದು 7 ಲೀಟ್ರದೊಂದು ಬೇಕಾಗಿತ್ತು. ಅಲ್ಲಿ ನೋಡಿದೆ, ಆದರೆ 7 ಲೀಟ್ರದ್ದು ಒಂದೇ ಒಂದು ಡೆಮೋ ಪೀಸ್ ಇತ್ತು ಅಷ್ಟೇನೆ. ಯಾವುದೂ ಅಷ್ಟು ಚೆನ್ನಾಗಿರೋದು ಇರಲಿಲ್ಲ 7 ಲೀಟ್ರದ್ದು. ಅವ್ರು 7 ಲೀಟ್ರದ್ದು ಇಲ್ಲ ಮ್ಯಾಮ್ ಅಂತಂದರು. ನಾನು ಲಾಸ್ಟಲ್ಲಿ ಕೆಲಸ ಮಾಡೋರ್ನ ಕೇಳಿದೆ, ಇಲ್ಲಿ ಇದೆಯಾ 7 ಲೀಟ್ರದ್ದು ಕೊಡಿ ಅಂತ ಅಂದ್ಬಿಟ್ಟು. ಅವರಿಲ್ಲ ಅಂತಂದರು. ಆಮೇಲೆ ನೋಡಿದ್ರೆ 5.5 ಒಂದಿತ್ತು, ಅದು ಚೆನ್ನಾಗಿತ್ತು. ನಾನು ಅದನ್ನೇ ತೊಗೋತೀನಿ ಬಿಡು, ಪರವಾಗಿಲ್ಲ 7 ಲೀಟ್ರದ್ದು ಬೇಡ ಅಂತ ಅದಕ್ಕೆ ಬಂದೆ. ಅದಕ್ಕೆ ನಿಂಗೆ ಯಾವ್ದು ಬೇಕೋ ನೋಡು, 2 ತೊಗೋ ಅಂತ ಹೇಳಿದ್ರು. ನಾನು ಅದ್ರಲ್ಲಿ ನೋಡಿಬಿಟ್ಟು ಒಂದು ಕುಕ್ಕರ್ ಮಾತ್ರ ತೊಗೊಂಡೆ. ಒಂದೇ ಸಾಕು, ಬೇಡ ಇನ್ನು 3 ಲೀಟ್ರದ್ದು ಆಲ್ರೆಡಿ 2 ಇದೆ, 5 ಲೀಟ್ರಿಗೂ 5-6 ಇದೆ. ಆದರೂ ಇವ್ರು ಮತ್ತೆ ಇನ್ನೂ ಒಂದು ತೊಗೊಳ್ಳೋದು ಎಂತಕ್ಕೆ ಅಂತ ಅಂದ್ಬಿಟ್ಟು ಅದೊಂದು ಕುಕ್ಕರ್ ನನಗೆ ಬೇಕಾಗಿತ್ತು. ಸ್ಟೀಲಲ್ಲಿ ಕೇಳ್ತಾ ಇದ್ದೆ ಅಂದ್ಬಿಟ್ಟು ಅದಕ್ಕೆ ತೊಗೋ ಅಂತ ಹೇಳಿದ್ರು. ಇದೊಂದು ಚಿಕ್ಕದು ಸಿಂಗಲ್ದು ಜಾರ್ದು ಮಿಕ್ಸಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಫ್ರೂಟ್ಸ್ದು ಜ್ಯೂಸ್ ಮಾಡೋದಕ್ಕೆ ಮತ್ತು ಗರಂ ಮಸಾಲೆ ಪೌಡ್ರು ಅವೆಲ್ಲ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಇದು ನೋಡ್ತಾ ಇದ್ದೆ. ಆಮೇಲೆ ಅದಕ್ಕೆ ನೋಡು, ಇದನ್ನು ತೊಗೊಂಡ್ರೆ ಮನೆಗೆ ಹೋಗಿ ತೊಗೊಂಡೋಗಿ ಮನೇಲಿ ಮತ್ತೆ ಬೈಸ್ಕೊಳ್ತಿ, ಈಗಾಗಲೇ 2 ಮಿಕ್ಸಿ ಇಟ್ಕೊಂಡಿದ್ಯಾ ಅಂತಂದರು. ಮತ್ತೆ ತೊಗೊಂಡ್ಬೇಡ ಅಂತ ಅಂದ್ಬಿಟ್ಟು ಅದನ್ನು ವಾಪಸ್ ಅಲ್ಲೇ ಇಟ್ಬಿಟ್ಟೆ. ಇದು ನೀರು ಕಾಯಿಸೋದಕ್ಕೆ ಅಂತ ಹೇಳಿ ಬಿಸಿ ಮಾಡ್ಕೊಳ್ಳೋದಕ್ಕೆ ಅಂತ. ಅಂದರೆ ಜಾಸ್ತಿ ಅಮ್ಮಾಗೆಲ್ಲ ಬಿಸಿನೀರು ಕಾಯಿಸ್ತಾ ಇರ್ತೀನಲ್ಲ, ಯಾವಾಗೂ ಗ್ಯಾಸ್ ಸ್ಟವ್ ಹಚ್ಚೋದು ಬೇಡ, ಇರು ಒಂದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ವಿ. ಪ್ರೆಸ್ಟೀಜಲ್ಲಿ ಒಲೆ ನೋಡ್ತಿದ್ದೆ. ಲಾಸ್ಟ್ ಟೈಮ್ ತೊಗೊಂಡೋಗಿ ಇಟ್ಟಿರೋದೇ ಒಂದು ದಿವಸನೂ, ಅದರಲ್ಲಿ ನಾನು ಏನು ಮಾಡೇ ಇಲ್ಲ, ಸುಮ್ಮನೆ ತೊಗೊಂಡೋಗಿ ಹಾಗೆ ಇಟ್ಕೊಂಡಿದ್ದೀನಿ. ನಾನು ಇವಾಗ ಮತ್ತೆ ಎಂತಕ್ಕೆ ನೋಡ್ತಾ ಇದ್ದೆ ಅಂತಂದ್ರೆ ಸುಮ್ಮನೆ ನೋಡ್ತಾ ಇದ್ದೀನಿ ಅಷ್ಟೇ, ಪ್ರೈಸ್ ನೋಡ್ತಾ ಇದ್ದೆ ಅಂತ ಅದಕ್ಕೆ ಹೇಳ್ತಾ ಇದ್ದೆ. ಆಮೇಲೆ ಚಾಪೆ ನೋಡಿದೆ, ಅಲ್ಲೊಂದು ಚಾಪೆ ಚೆನ್ನಾಗಿತ್ತು. ಏನು ಈ ಥರ ಇದೆಯಲ್ಲ ಅಂತ ಅಂದ್ಬಿಟ್ಟು ನೋಡಿದೆ. ಊಟದ್ದು ಇರ್ಬೋದು ಅಂತಂದ್ಬಿಟ್ಟು ನಮ್ಮ ಮನೇಲಿ ಒಂದು ಚಾಪೆನೇ ಇರಲಿಲ್ಲ. ಒಂದು ನೋಡೋಣ ಅಂತಂದ್ಬಿಟ್ಟು ತೆಗೆಸ್ದೆ. ಅಂದರೆ ಮನೇಲಿರೋದು ದೊಡ್ಡ ಚಾಪೆ, ಅದು ಒಂದು ಚಿಕ್ಕದು ನೋಡೋಣ ಅಂತಂದ್ಬಿಟ್ಟು, ಹೂವು ಏನಾದರೂ ಕಟ್ಟಬೇಕಾದ್ರೆ ಸೊಪ್ಪು ಬಿಡಿಸ್ಬೇಕಾದ್ರೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಅಂತಂದ್ಬಿಟ್ಟು ಇದು ನೋಡಿದೆ. ಆದರೆ ಅದೇನೋ ನಂಗೆ ಅದು ಇಷ್ಟ ಆಗಿಲ್ಲ. ಆಮೇಲೆ ಇವಾಗಂತೂ ಸಿಕ್ಕಾಪಟ್ಟೆ ಗಾಳಿ ಬೇರೆ, ಮಳೆ ಬೇರೆ ಬರ್ತಾನೆ ಇದೆಯಲ್ವ. ನಾನು ಬಟ್ಟೆ ಕ್ಲಿಪ್ ಎಷ್ಟು ಟೆರೆಸ್ ಮೇಲೆ ಅಲ್ಲೇ ಬಿಟ್ಬಿಟ್ಟಿರ್ತೀನಲ್ಲ, ಅದೆಲ್ಲ ಬಿಸಿಲಿಗೆ ಮಳೆಗೆಲ್ಲ ನೆಂದು ಎಲ್ಲ ಟಪ್ ಟಪ್ ಅಂತ ಎಲ್ಲ ಒಡೆದೋಗ್ತಾ ಇತ್ತು. ಅದಕ್ಕೆ ಸ್ವಲ್ಪ ಕ್ಲಿಪ್ಪೆಲ್ಲ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಟ್ಟೆ ಕ್ಲಿಪ್ಪು, ಮತ್ತು ಇನ್ನು ಮಳೆ ಬೇರೆ ಸ್ಟಾರ್ಟ್ ಆಯ್ತಲ್ಲ, ಇನ್ನು ಒಳಗಡೆನೇ ದಾರ ಕಟ್ಟಿ ಬಟ್ಟೆ ಹರಗೋಕ್ಕೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ನೋಡಿಬಿಟ್ಟು ಅದನ್ನೊಂದು ಸ್ವಲ್ಪ ತೊಗೊಂಡೆ. ಅದಾದಮೇಲೆ ಮ್ಯಾಟ್ ನೋಡ್ತಾಯಿದ್ದೆ. ನಾನು ಯಾವತ್ತೂ ಡಿಮಾರ್ಟಲ್ಲಿ ಮ್ಯಾಟ್
ತೊಗೊಂಡಿರಲಿಲ್ಲ. ಈ ಡಿ ಮಾರ್ಟ್ ಬ್ಯಾಗು ಇವಾಗ ಹೊಸ್ದಾಗಿ ಬಿಟ್ಟಿದ್ದಾರೆ ಈ ಥರ ಬ್ಯಾಗು. ಈ ಅಂದರೆ ಇವಾಗ ಹೋದರೆ ನಮ್ದು ಲಗೇಜೆಲ್ಲ ಅದ್ರಲ್ಲಿ ಆಗಿದೆ ಅನಾಹುತ ಅಂದರೆ ನಮ್ಮನೆ ಪಕ್ಕದ ಊರಲ್ಲೇ ಅವ ಆಂಟಿ ಇದ್ದಾರೆ, ರೇಣುಕಾ ಆಂಟಿ ಅಂತ ಇವರು. ಈ ಆಂಟಿ ಪಾಪ ಶಾಪಿಂಗ್ ಅಂತಂದ್ಬಿಟ್ಟು ಡಿ ಮಾರ್ಟ್ಗೆ ಅವ್ರ ಅತ್ತೆ ತೀರ್ಕೊಂಡಿದ್ರು, ತಿಥಿಗೆ ರೇಷನ್ ತೊಗೊಳಕ್ಕೆ ಅಂತ ಬಂದಿದ್ದಾರೆ. ಏನು ಮಾಡಿದ್ದಾರೆ, ಆ ಥರ ಬ್ಯಾಗಲ್ಲಿ ಇವ್ರದ್ದು ಲಗೇಜ್ ಬ್ಯಾಗ್ ಹಾಕ್ಕೊಂಡಿದ್ದಾರೆ. ಅದು ಅಮೌಂಟು ಅದರಲ್ಲೇ ಇಟ್ಟಿದ್ದಾರೆ, 30,000 ರೂಪಾಯಿ. ಪಾಪ ಆಂಟಿ ಏನು ಮಾಡಿದ್ದಾರೆ, ಟ್ರಾಲಿನಲ್ಲಿ ಹಾಕ್ಬಿಟ್ಟಿದ್ದಾರೆ ಬ್ಯಾಗು. ಹಾಕ್ಬಿಟ್ಟು ಏನು ಮಾಡಿದ್ದಾರೆ, ಅವ್ರ ಹಸ್ಬೆಂಡ್ ಬಂದು ಮತ್ತೆ ಅದೇ ಟೈಮಲ್ಲಿ ಯಾರೋ ಪಾಪ ಬೇರೆಯವ್ರು ಬಂದಿದ್ರು ಏನೋ ತೊಗೊಳೋದಕ್ಕೆ ರೇಷನು. ಅವರು ಸೇಮ್ ಎಲ್ಲರದು ಇವಾಗ ಒಂದೇ ಥರ ಬ್ಯಾಗ್ ಇದೆಯಲ್ಲ, ಟ್ರಾಲಿ ಎಕ್ಸ್ಚೇಂಜ್ ಆಗೋಗೈತೆ. ಇವ್ರೇನು ಮಾಡಿದ್ದಾರೆ, ಇವ್ರದ್ದೇ ಟ್ರಾಲಿ ಅಂತ ಅಂದ್ಬಿಟ್ಟು ರೇಷನ್ ಎಲ್ಲ ತೊಗೊಂಡು ಹಾಕ್ಕೊಂಡಿದ್ದಾರೆ. ಬ್ಯಾಗ್ ಕೆಳಗಡೆನೇ ಇಟ್ಟಿದ್ದಾರೆ ಟ್ರಾಲಿಲಿ. ತೊಗೊಂಡು ಬಂದು ಬಿಲ್ ಮಾಡಿಸ್ಬೇಕಾದ್ರೆ ಅದನ್ನು ಓಪನ್ ಮಾಡಿಸಿ ನೋಡೋರೆ ಬ್ಯಾಗ್ ಇವ್ರದ್ದಲ್ಲ, ಬೇರೆಯವ್ರದ್ದು. ಆ ಆಂಟಿ ಪಾಪ ಅವ್ರಿಗೆ ಫಸ್ಟೇ ಹುಷಾರಿರಲಿಲ್ಲ, ಅದರಲ್ಲಿ ಬೇರೆ ಈ ಥರ ಆಗೈತೆ. ಬಂದಿರೋ ನೋಡ್ರೆ ಅಮೌಂಟು ಬೇರೆ ಇಲ್ಲ. ಅವ್ರು ಪಾಪ ಹೇಳ್ಬೇಕು ಅಂದರೆ ಡಿ ಮಾರ್ಟು ತುಂಬ ಅಂದರೆ ತುಂಬಾ ಸಪೋರ್ಟ್ ಮಾಡಿದ್ರು. ಭಾನು ಹೊತ್ತಿಗೆ ಎಲ್ಲರೂ ಹೋಗಿ ಅವರು CC ಕ್ಯಾಮ್ರಾದಲ್ಲೆಲ್ಲ ಇದು ಮಾಡ್ತಾಯಿದ್ರು. ನಾವು ಆ ಆಂಟಿನ ನಾವು ಬಿಲ್ ಮಾಡ್ಸೋಕೆ ಹೋದಾಗ ಆಂಟಿ ಯಾಕೆ ಇವ್ರು ಹಿಂಗೆ ಅಳ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ದೆ. ಆಮೇಲೆ ಅದಕ್ಕೆ ಹೋದರು, ಅದಕ್ಕೆ ನೀವು ಬಿಲ್ ಮಾಡಿಸ್ಕೊಂಡು ಬಂದರೆ ನಾನು ಹೊರಗಡೆ ಇರ್ತೀನಿ ಅಂತ ಅದಕ್ಕೆ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನಾನು ಬಿಲ್ ಮಾಡಿಸ್ತಾ ಇರ್ಬೇಕಾದ್ರೆ ಇವ್ರು ಯಾಕೆ ಅಳ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ಕೇಳಿದ್ವಿ, ಯಾಕೆ ಅವ್ರು ಅಳ್ತಾ ಇರೋದು ಅಂತ ಅಂದ್ಬಿಟ್ಟು. ಅಂದರೆ ಅವ್ರು ನಮ್ಮೂರವರೇ, ಆದರೆ ಅವ್ರನ್ನ ಕೇಳಿದ್ವಿ ಯಾರವರು, ಯಾಕೆ ಅವ್ರು ಅಳ್ತಾ ಇರೋದು ಅಂತ. ಅವ್ರು ಆಮೇಲೆ ಹೇಳಿದ್ರು, ಅವ್ರದ್ದು ಬ್ಯಾಗ್ ಮಿಸ್ ಆಗಿದೆ, ಅಮೌಂಟ್ ಇತ್ತಂತೆ, ಕಳ್ಕೊಂಬಿಟ್ಟಿದ್ದಾರೆ ಅಂತ. ನಾವು ಡಿ ಮಾರ್ಟಲ್ಲಿ ಹೆಂಗೆ ಅಮೌಂಟು ಕಳ್ಕೊಳ್ಳೋಕ್ಕಾಗುತ್ತೆ ಅಂತ ನಾವು ಕೇಳಿದ್ವಿ. ಅವರು ಆಗಲ್ಲ ಅಮ್ಮ, ಈ ಥರ ಟ್ರಾಲಿನಲ್ಲಿ ಅವ್ರು ಬ್ಯಾಗ್ ಹಾಕಿದ್ದಾರೆ, ಅದು ಎಕ್ಸ್ಚೇಂಜ್ ಆಗೈತೆ, ಯಾರು ತೊಗೊಂಡೋದ್ರು ಅಂತ ಗೊತ್ತಿಲ್ಲ. 11 o'clock ಅವ್ರು ಒಳಗಡೆ ಬಂದಿದ್ದಾರೆ, ಆದರೆ ಅದು ಹೇಗೆ ಅವರು ಎಕ್ಸ್ಚೇಂಜ್ ಆಯಿತು ಅನ್ನೋದೇ ಗೊತ್ತಿಲ್ಲ ಅಂತ ಅವ್ರು ಹೇಳಿದ್ರು. ಆಮೇಲೆ ಪಾಪ ಶಾಕ್ ಆಯಿತು ನಮಗೂ. ಅವ್ರ ಮಗನಿಗೆಲ್ಲ ಫೋನ್ ಮಾಡಿ ಹೇಳಿದ್ವಿ. ಭಾನು ಒಂದು ರೌಂಡ್ ಬಂದಿದೆ ಎಲ್ಲ ಟ್ರಾಲಿನಲ್ಲೂ, ಯಾವುದಾದ್ರೂ ಖಾಲಿ ಟ್ರಾಲಿನಲ್ಲಿ ಬ್ಯಾಗ್ ಏನಾದರೂ ಇರುತ್ತಾ ಅಂತ ನೋಡ್ಕೊಂಡು ಬರೋದಕ್ಕೆ ಅಂತ ಎಲ್ಲ ಹೋಗಿ ಹುಡ್ಕೊಂಡು ಬಂದೈತೆ, ಎಲ್ಲೂ ಸಿಕ್ಕಿಲ್ಲ. ಆಮೇಲೆ ಅವ್ರ ಮಗ ಬಂದು ಅದು ನೋಡಿದ್ರೆ ಎಕ್ಸಿಟ್ ಹತ್ರನೇ ಇತ್ತಂತೆ ಒಂದು ಟ್ರಾಲಿನಲ್ಲಿ ಈ ಥರ ಬ್ಯಾಗ್ ಇದ್ದಿದ್ದು ನೋಡಿಬಿಟ್ಟು ಅವ್ರು ಹೋಗ್ಬಿಟ್ಟು ಓಪನ್ ಮಾಡಿಸಿ ನೋಡಿದ್ರೆ ಅಲ್ಲೇ ಇದೆ. ಒಬ್ಬ ಪುಣ್ಯ ಪಾಪ ಆಂಟಿ ಅಂತೂ ಸಿಕ್ಕಾಪಟ್ಟೆ ಹೇಳ್ತಾಯಿದ್ರು. ಅದು ಅವ್ರ ಅತ್ತೆ ಕಾರ್ಯಕ್ಕೆ ಅಂತ ಅಂದ್ಬಿಟ್ಟು ಅವರು ರೇಷನ್ ತೊಗೊಳಕ್ಕೆ ಬಂದಿದ್ದು ಅಮೌಂಟು 30,000 ರೂಪಾಯಿ ಇಟ್ಕೊಂಡು ಬಂದಿದ್ದಾರೆ. ಬಿಲ್ ಮಾಡಿಸಿ ಅದಾದಮೇಲೆ ನೋಡಿದ್ರೆ ಆ ಥರ ಆಯಿತು ಅಂದರೆ, ಆದರೆ ಪಾಪ ಅಲ್ಲಿ ಅವರಂತೂ ತುಂಬ ಸಪೋರ್ಟ್ ಮಾಡಿದ್ರು ಡಿ ಮಾರ್ಟ್ ಅವರು. ಅವರೆಲ್ಲ ಹುಡುಕಿ ಪಾಪ ಎಲ್ಲ ಇದು ಮಾಡಿ ಯಾರನ್ನೂ ಹೊರಗಡೆ ಹೋಗಬೇಡಿ ಇರಿ ಅಂತ, ಆ ಮ್ಯಾನೇಜರು ಅಷ್ಟೇ. ಆಮೇಲೆ ನಾನು ಆ ಟೈಮಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದಿದ್ದು ನೋಡಿಬಿಟ್ಟು ಆಮೇಲೆ ವೀಡಿಯೋ ಡಿಲೀಟ್ ಮಾಡಿ ಅಂತ ಹೇಳ್ತಾಯಿದ್ರು. ಆದರೆ ನಾನು ನನ್ನ ಫೋನಲ್ಲಿ ವೀಡಿಯೋ ಮಾಡಿರಲಿಲ್ಲ, ಬಬ್ಬು ಫೋನಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೆ. ಆಮೇಲೆ ನನ್ನ ಫೋನ್ ನೋಡಿ ನಾನು ಮಾಡ್ಕೊಂಡಿಲ್ಲ ಅಂತಂದೆ. ಆಮೇಲೆ ಅಂದರೆ ನನ್ನ ಫೋನಲ್ಲಿ ಆಂಟಿ ಹೇಳ್ತಾ ಇದ್ದಿದ್ದು ಒಂದು ವೀಡಿಯೋ ಮಾಡ್ಕೊಂಬಿಟ್ಟಿದ್ದೆ, ಅಂದರೆ ದೂರದಲ್ಲಿ ನಿಂತ್ಕೊಂಡಿದ್ದು. ಆಮೇಲೆ ಅವರು ಅದನ್ನು ನೋಡಿಬಿಟ್ಟು ಬೇಡ ಡಿಲೀಟ್ ಮಾಡಿಬಿಡಿ ಅಂತಂದ್ರು. ಸರಿ ಅಂತ ಅಂದ್ಬಿಟ್ಟು ಅದನ್ನೊಂದು ನಾನು ಡಿಲೀಟ್ ಮಾಡಿದೆ. ಅದರ ಅಮೌಂಟ್ ಸಿಕ್ತಲ್ಲ, ಅದೊಂದು ಖುಷಿ ಆಯಿತು ನಮಗೂ. ಪಾಪ ಅವರ ಅತ್ತಿಗೆ ಅಂತೂ, ನಮ್ಮ ಅತ್ತಿಗೆ ಅಂತೂ ಫುಲ್ಲು ಎಲ್ಲ ಅವರೇ ಹೋಗಿ ಎಲ್ಲರನ್ನೂ ಕರ್ಕೊಬಂದು ಎಲ್ಲರನ್ನೂ ಸೇರಿಸ್ಬಿಟ್ಟು ಎಲ್ಲ ಹೋಗಿ ಹುಡುಕ್ತಾ ಇದ್ರು ಬಬ್ಬು ಅಂತೂ. ಆಮೇಲೆ ಭಾನುನು ಹೋಗ್ಬಿಟ್ಟು CC ಕ್ಯಾಮ್ರಾ ಎಲ್ಲ ತೆಗೆಸಿ ಅದರಲ್ಲೆಲ್ಲ ನೋಡ್ತಾಯಿತ್ತು. ಆದರೆ ಗೊತ್ತಾಗಲ್ಲ, ಇವಾಗ ಈ ಥರ ಹೊಸ್ದಾಗಿ ಬೇರೆ ಬ್ಯಾಗ್ ಕೊಟ್ಬಿಟ್ಟಿದ್ದಾರೆ. ಲಗೇಜ್ ನಾವು ಏನಾದರೂ ಬ್ಯಾಗ್ ತೊಗೊಂಡೋದ್ರೆ ಲಗೇಜ್ ಬ್ಯಾಗ್ಗಳು ಅದಕ್ಕೆ ಹಾಕ್ಬಿಟ್ಟು ಅವರು ಇದು ಮಾಡಿಕೊಡ್ತಾರೆ. ನಮ್ಮ ಹುಷಾರಲ್ಲಿ ನಾವಿರಬೇಕಲ್ವ, ಯಾರ್ದು ಇದ್ರಲ್ಲಿ ತಪ್ಪು ಯಾರ್ದು ಸರಿ ಅಂತಲೂ ನಾವು ಹೇಳೋದಕ್ಕಾಗಲ್ಲ. ಆಮೇಲೆ ನಾವು ಇಷ್ಟು ತೊಗೊಂಬಂದ್ವಿ. ನಂಗೆ ತವ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಆ ತವ ತೊಗೊಳೋದಕ್ಕೂ ಅಂತಲೇ ಹೋಗಿದ್ದೆ. ಅದಕ್ಕೇನು ಕೇಳ್ತಾನೆ ಇದೆ, ನಂಗೆ ಬೇರೆದೊಂದು ತವ ತೊಗೊಡು ಅಂತ ಅಂದ್ಬಿಟ್ಟು ತವ ತೊಗೊಂಡು ಇದೊಂದು ಬಿಸಿನೀರು ಒಂದೇ ನಿಮಿಷ ಸಾಕು. 1 ನಿಮಿಷದಲ್ಲೆಲ್ಲ ಎಷ್ಟು ಬಿಸಿಯಾಗೋಗುತ್ತೆ ನೀರು ಅಂತಂದರೆ ಚೆನ್ನಾಗಿದೆ. ಇದಂತೂ ತುಂಬ ಚೆನ್ನಾಗಿತ್ತು. ನನ್ನ ಕುಕ್ಕರು ಮತ್ತು ಇದು ಒಂದು ತವ, 3 ಅದಕ್ಕೆ 2 ಕುಕ್ಕರ್ ತೊಗೊಂಡ್ರು. ನಾನು ಅದ್ರಲ್ಲಿ 1 ಕುಕ್ಕರ್ ಮಾತ್ರ ತೊಗೊಂಡು ಒಂದು ತವ ಮತ್ತು ಇದು ಬಿಸಿನೀರು ಕಾಯಿಸೋದಕ್ಕೆ ಅಂತಂದ್ಬಿಟ್ಟು, ಇದು ತುಂಬ ದಿವಸದಿಂದ ಅನ್ಕೋತಾ ಇದೆ ಇದನ್ನು ತೊಗೊಳ್ಳೋಣ ಅಂತಂದ್ಬಿಟ್ಟು. ಅಮ್ಮಂಗೆ ಯಾವಾಗೂ ಬಿಸಿನೀರು ಕಾಯಿಸ್ಬೇಕಾಗಿತ್ತಲ್ಲ, ಅವಾಗೆಲ್ಲ ನಾನು ಅನ್ಕೋತಾ ಇದ್ದೆ ತೊಗೊಳ್ಳೋಣ ಈ ಥರದ್ದೊಂದು ಅಂತ ಅಂದ್ಬಿಟ್ಟು. ಆಮೇಲೆ ಇವಾಗ ತೊಗೊಂಡ್ವಿ ಒಂದು ಕುಕ್ಕರ್. ಈ ಕುಕ್ಕರು ಒಂದು 5 ವರ್ಷ ವಾರಂಟಿ ಅಂತ ಹೇಳಿದ್ದಾರೆ. ಕುಕ್ಕರ್ ಅಂತೂ ತುಂಬಾ ಚೆನ್ನಾಗಿದೆ. ನನಗೆ ಕುಕ್ಕರು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆದರೆ ಮನೆಗೆ ಬಂದಿದ್ದಾದಮೇಲೆ ನಮ್ಗೆ ಅನ್ನಿಸ್ತಾ ಇದ್ದಿದ್ದು, ಪಾಪ ಆ ಆಂಟಿ ಆ ಥರ ಅಳ್ತಾ ಇದ್ರಲ್ಲ, ಅವ್ರು ಬೇರೆ ಹುಷಾರಿರಲಿಲ್ಲ, ಅವರು ಅದನ್ನೇ ಹೇಳ್ತಾ ಇದ್ರಲ್ಲ, ಮನೆಯಲ್ಲಿ ಬಂದು ಅದನ್ನೇ ಮಾತಾಡ್ತಾ ಇದ್ವಿ. ಭಾನು ಹೇಳ್ತಾಯಿತ್ತು, ಏನತ್ತೆ ಅವರಷ್ಟೆಲ್ಲ ಇದು ಮಾಡಿದ್ರು ವೀಡಿಯೋ ಡಿಲೀಟ್ ಮಾಡು ಅಂದರೆ ಮಮ್ಮಿ ಫೋನಲ್ಲಿ ವೀಡಿಯೋ ಮಾಡಿಕೊಂಡು ನೀನು ಫೋನ್ ತಗೊಂಡು ತೋರಿಸ್ತಾ ಇದೆಯಾ ಅವ್ರಿಗೆ, ನೋಡಿ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಅಂತ ಭಾನು ಅಂತಾಯಿತು. ಹಾಗೇನಿಲ್ಲ ಇರು ಪಾಪ ಸುಮ್ಮನೆ ಅಂತ ಹೇಳ್ದೆ. ಅಂದರೆ ನಾನು ಡಿ ಮಾರ್ಟಲ್ಲಿ ಜಾಸ್ತಿ ಏನು ವೀಡಿಯೋ ಮಾಡೋದಕ್ಕಾಗಿಲ್ಲ, ನಾನೇನು ಶಾಪ್ ಮಾಡ್ತಾಯಿದ್ನೋ ಅದನ್ನು ಮಾತ್ರ ನಾನು ವೀಡಿಯೋ ಮಾಡ್ಕೊಂಡಿದ್ದಿದ್ದೆ ಅಷ್ಟೇನೆ, ಬೇರೆ ಏನು ನಾನು ಮಾಡೋಕ್ಕಾಗಿಲ್ಲ. ಕುಕ್ಕರ್ ಅಂತೂ ತುಂಬಾ ಚೆನ್ನಾಗಿದೆ, ವಿಜಿಲು ಅಷ್ಟೇನೆ ತುಂಬಾ ಚೆನ್ನಾಗಿದೆ. ರಬ್ಬರ್ ಮಾತ್ರ ಫಸ್ಟೆಲ್ಲ ಬ್ಲಾಕ್ ಬರ್ತಾಯಿತ್ತು. ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದು ಕುಕ್ಕರಲ್ಲೂ ಬ್ರೌನ್ ಕಲರಲ್ಲಿ ಬಂದಿತ್ತು. ಇವಾಗ ಈ ಥರ ತುಂಬ ಚೆನ್ನಾಗೈತೆ ಕುಕ್ಕರು.
ನಾನು ಇದ್ರಲ್ಲಿ ಸದ್ಯಕ್ಕಂತೂ ಅಡುಗೆ ಮಾಡಲ್ಲ, ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ. ಇನ್ನೂ 2 ಓಪನ್ ಮಾಡದೇ ಇರೋ ಕುಕ್ಕರ್ ಹಾಗೆ ಇಟ್ಟಿದ್ದೀನಿ. ಇದು ನನಗೆ ಸ್ಟೀಲಂತೂ ತುಂಬ ಇಷ್ಟ ಆಯಿತು. ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಟರ್ಫ್ಲೈನಲ್ಲಿ. ಇವಾಗ ತೊಗೊಂಡೆ. ನಾನ್ ವೆಜ್ ಮಾಡ್ತೀಯಾ, ವೆಜ್ಜಲ್ಲಿ ಇಲ್ಲ ಸ್ವೀಟಲ್ಲಿ ಏನು ಮಾಡ್ತೀಯ ಅಂತ ಅದಕ್ಕೆ ಕೇಳ್ತಾಯಿದ್ರು. ಸುಮ್ಮನೆ ನಾನು ಯಾವಾಗೂ ಹೇಳ್ತಾಯಿರ್ತೀನಿ, ಸುಮ್ಮನೆ ಇರು ಇವಾಗ, ಅಂದರೆ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಅದು ಎತ್ತಿಟ್ಬಿಡ್ತೀನಲ್ಲ. ಮನೇಲಿ ಎಲ್ಲರದ್ದು ಜಗಳ, ಎಂತಕ್ಕೆ ತೊಗೊಳ್ತೀಯ ಮತ್ತು ಎತ್ತಿಡೋದಕ್ಕೆ ಅಂತ ಹೇಳ್ತಾಯಿರ್ತಾರೆ. ಅಂದರೆ ನಾನು ಜಾಸ್ತಿ ಯಾವುದೂ ವೇಸ್ಟ್ ಮಾಡಲ್ಲ. ತುಂಬ ನೀಟಾಗಿ ಇಟ್ಕೊಂಡು ಅದನ್ನೇ ಜಾಸ್ತಿ ತುಂಬ ವರ್ಷ, ಈಗಾಗಲೇ ಆಲ್ರೆಡಿ ಒಂದು 7 ವರ್ಷ ಆಗಿದೆಯೇನೋ ನಾನು ಬ್ಲಾಕ್ ಕುಕ್ಕರ್ಗಳು ತೊಗೊಂಡು, 3 ಲೀಟ್ರದ್ದು 5 ಲೀಟ್ರದ್ದು. ಅದು ರಬ್ಬರು ಸಹ ನಾನು ಚೇಂಜ್ ಮಾಡಿಲ್ಲ. ಇನ್ನು ಅದೇ ಕುಕ್ಕರಲ್ಲೇ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಅಂದರೆ ಅಷ್ಟು ನೀಟಾಗಿ ಇಟ್ಕೊಂಡಿರ್ತೀರಲ್ಲ, ಅದಕ್ಕೆ ನಾನು ಇದನ್ನು ಇವಾಗ ತೊಗೊಂಡೆ. ಮತ್ತು ಇನ್ನೆಂತಕ್ಕೆ ತೊಗೊಂಡೆ ಅಂತ ಭಾವನಮ್ಮ ಅಂತೂ ಜಗಳ, ಇಲ್ಲ ಇದ್ರಲ್ಲಿ ಮಾಡಿಬಿಡ್ತೀನಿ ಇರು, ಇನ್ನೊಂದು 2 ದಿವಸದಲ್ಲಿ ಮಾಡ್ತೀನಿ ಇರು ಪಾಪ ಅಂತ ಅಂದೆ. ಅಂದರೆ ನಾನು ಕುಕ್ಕರ್ ತೊಗೊಂಬಂದ ದಿವಸನೇ ನಾನ್ ವೆಜ್ ಬೇರೆ ಮಾಡ್ತಾ ಇದ್ನಲ್ಲ, ಹಾಗಾಗಿ ನಾನ್ ವೆಜ್ ಮಾಡಲ್ಲ, ಫಸ್ಟು ಇರು ವೆಜ್ಜಲ್ಲಿ ಇಲ್ಲ ಅಂತಂದರೆ ಏನಾದರೂ ಸ್ವೀಟ್ ಮಾಡ್ತೀನಿ ಅಂತ. ಇದಕ್ಕೂ ಆ ಥರ ಎಲ್ಲ ಹೇಳ್ತೀಯಾ ಅಂತ ಭಾವನಮ್ಮ ಅಂತ ಇತ್ತು. ನಂಗೆ ಗೊತ್ತು ನೀನು ಮಾಡಲ್ಲ ಅಂತ. ಇಲ್ಲ ಮಾಡ್ತೀನಿ ಇರು ಅಂದೆ. ಬಿಸಿನೀರು ಮಾತ್ರ ಭಾನುನೇ ಹೋಗಿ ಕಾಯಿಸ್ತು. ತುಂಬ ಚೆನ್ನಾಗಿತ್ತು. ಅಂದರೆ 1 ನಿಮಿಷ ನಾನು ಟೈಮಿಂಗ್ಸು ನೋಡ್ಕೊಂಡೇನೆ ಬಿಸಿನೀರಿಗೆ ಇಟ್ಟಿದ್ದು. 1 ನಿಮಿಷದಲ್ಲೆಲ್ಲ ನೀರು ಕಾಯಿತು. ತುಂಬಾ ಚೆನ್ನಾಗೈತೆ ಇದೂನು. ಮನೆ ಎಷ್ಟೇ ಇದ್ರೂ, ಎಷ್ಟೇ ಪಾತ್ರೆ ಸಾಮಾನುಗಳಿದ್ರೂ ಹೆಣ್ಮಕ್ಳಿಗೊಂದು ಆಸೆ ಅಲ್ವಾ, ನೋಡಿದ್ನೆಲ್ಲ ತೊಗೋತಾ ಇರಬೇಕು ಅನ್ನೋದೊಂದು ಆಸೆ ಇರುತ್ತಲ್ಲ. ಹಾಗೆ ನನಗೂ, ನಾನು ಓಂ ಶಕ್ತಿಗೆ ಹೋದ್ರೂ ಅಷ್ಟೇ, ಅಲ್ಲಿಂದನೂ ತೊಗೊಂಡ್ಬರ್ತೀನಿ. ಎಲ್ಲಿಗೋದ್ರೂ ಅಷ್ಟೇ. ಅದರಲ್ಲಿ ನಾನು ಜಾಸ್ತಿ ತೊಗೊಳ್ತಾ ಇದ್ದಿದ್ದು ಅಂತಂದರೆ ಟೀ ಕಾಫಿ ಮಾಡೋದಕ್ಕೆ, ಹಾಲು ಕಾಯಿಸೋದಕ್ಕೆ, ಅದನ್ನೇ ನಾನು ಜಾಸ್ತಿ ತೊಗೋತಾ ಇದ್ದಿದ್ದು. ಮನೇಲಿ ಯಾವಾಗಲೂ ಜಗಳನೇ. ನನಗೆ ಯಾವುದಾನ ಒಂದು ಹೊಸ ಡಿಸೈನಲ್ಲಿ ಕಾಣಿಸ್ತು ಅಂತಂದರೆ ಆ ಥರದಲ್ಲಿ ತೊಗೊಂಡ್ಬಿಡ್ತಾ ಇದ್ದೆ. ಇವಾಗ ಸ್ಟಾಪ್ ಮಾಡಿದ್ದೀನಿ, ತೊಗೋತಾ ಇಲ್ಲ. ಎಲ್ಲರ ಕೈಲೂ ಬೈಸ್ಕೊಂಡು ಆದಮೇಲೆ ಇವಾಗ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ, ತೊಗೊಳ್ಳಲ್ಲ ಅಂತ ಅಂದ್ಬಿಟ್ಟು. ತವ ತೊಗೊಂಡಿದ್ನಲ್ಲ, ದೋಸೆ ಮಾಡೋಣ, ಹೇಗೆ ಬರುತ್ತೋ, ಚೆನ್ನಾಗಿ ಬರುತ್ತೇನೋ ಅಂತ ಅಂದ್ಬಿಟ್ಟು ಪ್ರೀತು ಬಾಕ್ಸ್ಗೆ ಅಂತ ಅಂದ್ಬಿಟ್ಟು ಪುಟ್ಟು ದೋಸೆ ಮಾಡಿದೆ. ಪರವಾಗಿಲ್ಲ, ಒಂದು 4-5 ದೋಸೆ ಮಾಡ್ಬೋದು. ಅದ್ರಲ್ಲಿ ನಾನು 3 ಹಾಕಿದೆ. ಇದರಲ್ಲಿ ತುಂಬ ಚೆನ್ನಾಗಿ ಬರ್ತೈತೆ. ಮಸಾಲೆ ದೋಸೆ ಮಾಡಿದ್ರಂತೂ ಸೂಪರಾಗಿ ಬರ್ತೈತೆ ದೋಸೆ ಮಾತ್ರ. ತುಂಬ ಚೆನ್ನಾಗೈತೆ. ಎಣ್ಣೆ ಹಾಕೋದು ಏನೂ ಬೇಕಾಗಿರಲಿಲ್ಲ. ತುಂಬ ಚೆನ್ನಾಗಿತ್ತು. ತವಾನೂ ನಾನು ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ, ಈ ಥರ ತವ ಒಂದು ತೊಗೋಬೇಕು ದೊಡ್ಡದಾಗಿ ಅಂತ ಹೇಳಿ. ಫಸ್ಟೆಲ್ಲ ಇದ್ದಿದ್ದು ಪ್ರೆಸ್ಟೀಜಲ್ಲೇ ಇತ್ತು, ಅದು ಚೆನ್ನಾಗಿತ್ತು ತವ. ಆದರೆ ನಾನು ಈ ಥರದಲ್ಲಿ ಒಂದು ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ದೋಸೆನೂ ಚೆನ್ನಾಗಿ ಬರ್ತೈತೆ ಈ ತವದಲ್ಲಿ. ನಾನು ಇಲ್ಲಿ ತನಕ ಡಿಮಾರ್ಟಲ್ಲಿ ಯಾವತ್ತೂ ಮ್ಯಾಟ್ಗಳು ತೊಗೊಂಡಿರಲಿಲ್ಲ. ಫಸ್ಟ್ ಟೈಮ್ ಈ ಮ್ಯಾಟ್ ತೊಗೊಂಡಿದ್ದು. ಇದೊಂಥರ ಚೆನ್ನಾಗಿತ್ತು, ದೇವ್ರ ಮನೆ ಬಾಗಿಲಿಗೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿದ್ದು. ಇದೇ ಫಸ್ಟ್ ಟೈಮ್ ನಾನು ಡೋರ್ ಮ್ಯಾಟ್ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಅದಕ್ಕೆ ಬೇರೆ ಥರ ನೋಡ್ತಾ ಇದ್ವಿ. ಹಿಂಗೆ ಬರಬೇಕಾದ್ರೆ ನೋಡೋಣ ಇರು ಒಂದು ತೊಗೊಳ್ಳೋಣ ಅಂತ. ಅಂದರೆ ನಾನು ಡೋರ್ಗೆ ಹಾಕಿದ್ದಿದ್ದು ಮ್ಯಾಟು ಮತ್ತು ದೇವ್ರ ಮನೆಗೆ ಹಾಕಿ ಈ ಮ್ಯಾಟು ಸೇಮ್ 2 ಮ್ಯಾಚಿಂಗ್ ಥರ ಇತ್ತು. ಕಲರ್ ಒಂದೇ ಥರ ಇತ್ತು. ಅದಕ್ಕೆ ಅದೊಂದು ಮ್ಯಾಟ್ ತೊಗೊಂಡೆ. ಮತ್ತು ಹೇಗೂ ಹೋಗಿದ್ದೀನಲ್ಲ ಅಂತ ಅಂದ್ಬಿಟ್ಟು ಮುಂದಕ್ಕೆ ಬಂದಾಗ ಇದೊಂದು ಬೌಲ್ ಕಾಣಿಸ್ತು. ಇದೊಂದು ತುಂಬ ಚೆನ್ನಾಗಿತ್ತು. ಇದೊಂದು ತೊಗೊಂಡೆ. ಆದರೆ ಇದು ತೊಗೊಂಡಿದ್ದು ಅದಕ್ಕೇನು ಭಾನು ನೋಡಿರಲಿಲ್ಲ. ಮನೆಗೆ ಬಂದು ನೋಡಿದ್ದವರು, ಅಂದರೆ ಬಿಲ್ ಮಾಡಿಸ್ಬೇಕಾದ್ರೆ ಅವರು ಅಲ್ಲಿ ಗಲಾಟೆ ನಡೀತೈತಲ್ಲ, ಅಲ್ಲಿ ಹೊರಟೋಗಿದ್ರು. ಇಲ್ಲಿಗೆ ಇವತ್ತಿನ ವ್ಲಾಗ್ ಎಂಡ್ ಆಗುತ್ತಿದೆ. ಧನ್ಯವಾದಗಳು.